ಶ್ರೀಗಳವರು ಶ್ರೀಧರ ದತ್ತಜಯಂತಿಯ ಉತ್ಸವವನ್ನು ಒದ್ದಳ್ಳಿ ಕ್ಷೇತ್ರದಲ್ಲಿ ಸಾಂಗವಾಗಿ ನೆರವೇರಿಸಿ ಅನ್ಯತ ಹೊರಡಲನುವಾದಾಗ ಉತ್ಸವಕ್ಕಾಗಿ ದೂರದ ಊರಿನಿಂದ ಬಂದ ಮುಗ್ಧಳಾದ ಭಕ್ತಳೊಬ್ಬಳು ಮುಂದೆ ಬಂದು ಶ್ರೀಗಳವರಿಗೆ ನಮಸ್ಕರಿಸಿ, ಗುರುಗಳೇ, ನಿಮ್ಮನ್ನು ಸಾವಿರಾರು ಮಂದಿ ಭಕ್ತರು ಶಿಷ್ಯರು ಸರ್ವಕಾಲದಲ್ಲಿಯೂ ನಾನಾ ಸಂಕಟಗಳನ್ನು ದೂರ ಮಾಡುವುದಕ್ಕೆ ಆರ್ತಸ್ವರದಿಂದ ಕರೆಯುವರು. ಎಲ್ಲರ ಕರ್ತವ್ಯದಲ್ಲಿಯೂ ನೀವು ಮಗ್ನರಾಗಿರುವವರು. ನಾನು ಇಲ್ಲಿಂದ 100 ಮೈಲು ದೂರವಿರುವವಳು, ಮೇಲಾಗಿ ತೀರಾ ಬಡವಳು, ಮತ್ತೊಮ್ಮೆ ಬರಬೇಕೆಂದು ವಿಚಾರ ಮಾಡಿದರೆ ಕೈಸಾಗದವಳು. ಇನ್ನು ನಾನು ಊರಿಗೆ ಹೋದ ಮೇಲೆ ನಿಮ್ಗೆ ಈ ಬಡವೆಯ ಸ್ಮರಣೆ ಹೇಗಾಗಬೇಕು ಎಂದು ನಿಷ್ಕಳಂಕ ಪ್ರೇಮ ಹಾಗೂ ತನ್ನ ಬಾಲಬುದ್ಧಿಯಿಂದ ದುಃಖಿಸತೊಡಗಿದಳು. ಇದನ್ನು ನೋಡಿ ದಯಾಮಯರಾದ ಶ್ರೀಗಳವರು ಕನಿಕರದಿಂದ ಅವಳ ಮುಗ್ಧ ಸ್ವಭಾವಕ್ಕನುಗುಣವಾಗಿಯೇ, ತಂಗಿ, ನೀನು ಚಿಂತೆ ಮಾಡಬೇಡ. ನನಗೆ ನನ್ನ ಸದ್ಗುರುವು ಒಂದು ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಅದರಿಂದಾಗಿ ಯಾರು ನನ್ನನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾರೋ ಅವರ ರೂಪವು ಕೂಡಲೇ ನನ್ನೆದುರಿಗೆ ಬಂದು ನಿಲ್ಲುವುದು. ಆದುದರಿಂದ ನೀನು ನನ್ನನ್ನು ಧ್ಯಾನ ಮಾಡಿದ ವೇಳೆಗೆ ನಿನ್ನ ಸ್ಮರಣೆಯು ನನಗೆ ಆಗಿರುವುದೆಂದು ತಿಳಿಯುವವಳಾಗು ಮತ್ತು ಆನಂದದಿಂದ ಶ್ರೀ ಗುರು ಭಗವನ್ನಾಮ ಸ್ಮರಣೆಯನ್ನು ನಿರಂತರವಾಗಿಯೂ ಮಾಡುತ್ತಿರು. ನನ್ನ ಅನುಗ್ರಹ ಆಗುತ್ತದೆ ಎಂದು ಹೇಳಿ ಸಮಾಧಾನ ಮಾಡಿ ಊರಿಗೆ ಕಳುಹಿಸಿಕೊಟ್ಟರು. ಇದು ನಾವೆಲ್ಲ ಸ್ಮರಿಸುವ ಶ್ರೀಧರ ಮಂತ್ರ. ನಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಈ ವಾಕ್ಯ. ಯಾರು ನನ್ನನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾರೋ ಅವರ ರೂಪವು ಕೂಡಲೇ ನನ್ನೆದುರಿಗೆ ಬಂದು ನಿಲ್ಲುವುದು. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ. ಪ್ರತಿ ಗುರುವಾರ ಇದೇ ರೀತಿಯ ಇನ್ನೂ ಹೆಚ್ಚಿನ ಗುರುಗಳ ಸಂದೇಶಗಳನ್ನು ಕೇಳಲು ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.